ಜೈ ಭೀಮ್. ಬಂಧುಗಳೇ, ಈಗ ಇವತ್ತಿನ ವಿಚಾರ ಏನಂತ ಹೇಳಿದ್ರೆ, ನಾವೆಲ್ಲರೂ ಇಲ್ಲಿ ಒಂದು ಪೂರ್ವಭಾವಿ ಸಭೆಗೆ ಸೇರಿದ್ವಿ. ಇದರಲ್ಲಿ ಒಂದು ನಿರ್ಧಾರ ತಗೊಂಡಿದ್ವಿ. ಏನಂದರೆ, ನಾಳೆ ಬೆಳಿಗ್ಗೆ 10 ಗಂಟೆಗೆ ಮಾಡಿ ರಸ್ತೆಯಲ್ಲಿರುವಂಥ ನೈಸ್ ಜಂಕ್ಷನ್ ಏನಿದೆ, ಅಲ್ಲಿ ನಾವೆಲ್ಲ ಸೇರಿ ಒಬ್ಬ ವಕೀಲರು ಪುಟ್ಟೇಗೌಡರು ಅಂತೇಳಿ ಈಗಾಗಲೇ ಅವರು ನೀಡಿರುವಂಥ ವಿಚಾರಗಳನ್ನು ನೀವೆಲ್ಲ ಯೂಟ್ಯೂಬ್ನಲ್ಲಿ ನೋಡಿರ್ತೀರಿ. ಈ ನೈಸ್ ಸಂಸ್ಥೆ ಪ್ರಾರಂಭ ಆಗಿ ಸುಮಾರು 25 ವರ್ಷಕ್ಕಿಂತ ಅಧಿಕ ಕಾಲ ಆಗಿದೆ. ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ನಾನು ಭಾಳ ಸಾರಿ ಹೇಳಿದ್ದೀನಿ. ಈಗ ಬೂಟ್ ಅಂತೇಳಿ, ಬೂಟ್ ಅಂದರೆ ಬಿಲ್ಡು, ಆಪ್ರೇಟ್, ಓನ್ ಆ್ಯಂಡ್ ಟ್ರಾನ್ಸ್ಫರ್ ಅಂತ. ಅದರಲ್ಲಿ 25 ವರ್ಷದಿಂದ ಸುಮಾರು 2007ರಲ್ಲಿ ಇರ್ಬೋದು, ಅಥವಾ ಅದಕ್ಕೆ ಮುಂಚೆ ದೇವೇಗೌಡ 94ರಲ್ಲಿ ದೇವೇಗೌಡರು ಇಲ್ಲಿ ಸ್ಟೇಟಲ್ಲಿ CM ಆಗಿದ್ದಾಗ ಈ ನೈಸ್ ಕಂಪ್ನಿ ಮಾಲೀಕ ಹೋಗಿ ಅವ್ರಿಗೊಂದು ಮನವಿ ಕೊಡ್ತಾನೆ, ನಾನು ನೈಸ್ ಪ್ರಾಜೆಕ್ಟ್ ಮಾಡ್ತೀನಿ ಅಂತೇಳಿ. ಅವ್ನ ಕಂಪ್ನಿ ಬರೀ 25 ಆಗ ಸ್ಟಾರ್ಟ್ ಆಗಿತ್ತು. ಅವ್ರು ಫಾರಿನಿಂದ ದುಡ್ಡು ತೊಗೊಬಂದು ಈ ನಮ್ಮ KDMನವರು ಎಲ್ಲ ಸುಮಾರು 4,000 ಎಕರೆ ಏನೋ ಅವರು ಅಕ್ವೈರ್ ಮಾಡಿ ಜಮೀನು ಅವ್ರು ಕೊಟ್ಟಿರ್ತಾರೆ ನೈಸ್ ವರ್ಕ್ ಮಾಡಲಿಕ್ಕೆ, ನೈಸ್ ಪ್ರಾಜೆಕ್ಟ್ಗೆ. ಜೊತೆಗೆ 5 ಟೌನ್ಶಿಪ್ ಮಾಡಬೇಕು ಅಂತ ಹೇಳಿರ್ತಾರೆ. ಆದರೆ ಇವರೆಲ್ಲ ಜಮೀನನ್ನ ತೊಗೊಂಡು ಕಡಿಮೆ ಬೆಲೆಗೆ ಜಮೀನುಗಳು ತೊಗೊಂಡು ಎಷ್ಟೋ ಜಮೀನು ದುಡ್ಡು ಕೊಟ್ಟಿಲ್ಲ. ಆ ನೈಸ್ದು ಪ್ರಾಜೆಕ್ಟ್ದು ಒಂದು ಕಂಡೀಷನ್ ಏನು ಅಂತಂದರೆ, 20 ವರ್ಷ ಆದಮೇಲೆ ನೀನು ವಾಪಸ್ಸು ಬಿಟ್ಕೊಡ್ಬೇಕು ಅಂತೇಳಿ. ಅಲ್ಲಿವರೆಗೆ ನೀನು ಬಿಲ್ಡು, ಓನ್, ಆಪ್ರೇಟ್, ಟ್ರಾನ್ಸ್ಫರ್ ಅಂದರೆ ನೀನೇ ಬಿಲ್ಡ್ ಮಾಡಬೇಕು, ಕಟ್ಟಬೇಕು ಪ್ರಾಜೆಕ್ಟ್ನ, ನೀನೇ ನಡೆಸ್ಕೋಬೇಕು, ಆ ದುಡ್ಡನ್ನು ನೀನೇ ಕಲೆಕ್ಟ್ ಮಾಡ್ಕೋಬೇಕು, 20 ವರ್ಷ ಆಗ್ತಿದ್ದಂಗೆ ಬಿಟ್ಟು ಹೋಗಬೇಕು ಅನ್ನೋ ಒಂದು ಕಂಡೀಷನ್ ಮೇಲೆ ಅವನು ಕೊಟ್ಟಿರೋದು. ಇವತ್ತು ಸುಮಾರು 30 ವರ್ಷ ಆಗ್ತಾಯಿದೆ. ಆದರೂ ಕೂಡ ನೈಸ್ ಕಂಪ್ನಿಯವರು ಸಿಕ್ಕಾಪಟ್ಟೆ ದುಡ್ಡು ಕಲೆಕ್ಟ್ ಮಾಡ್ತಾರೆ. ಆವಾಗ ವರ್ಷಕ್ಕೆ 2 ವರ್ಷಕ್ಕೆ ರೇಟ್ನ ಜಾಸ್ತಿ ಮಾಡ್ತಾರೆ. ಇದು ಜನ ವಿರೋಧಿ ನೀತಿ. ಇದ್ರ ವಿರುದ್ಧ ನಾವು ಹೋರಾಟ ಮಾಡಬೇಕಂತ ಭಾಳ ಸಾರಿ ಪ್ರಯತ್ನ ಮಾಡಿದ್ವಿ. ಆದರೆ ನಾಳೆ ಪುಟ್ಟೇಗೌಡರು ಅವರು ಕೂಡ ಈ ಹೋರಾಟದಲ್ಲಿ ಮುಂದಾಗಿ ಬರ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಅದರಿಂದ ನಾವೆಲ್ಲರೂ ಕೂಡ ಅವ್ರಿಗೆ ಬೆಂಬಲಕ್ಕೆ ನಿಲ್ಲೋಣ. ನಾಳೆ ಬೆಳಗ್ಗೆ 10 ಗಂಟೆಗೆ ನೈಸ್ ಜಂಕ್ಷನ್ನಲ್ಲಿ, ನೈಸ್ ರೋಡ್ ಹತ್ರ ನಾವೆಲ್ಲ ನಾಳೆ ಬೆಳಗ್ಗೆ 10 ಗಂಟೆಗೆ ಸೇರಿ ಆ ಒಂದು ಹೋರಾಟದಲ್ಲಿ ಪಾಲ್ಗೊಳ್ಳೋಣ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಮೋದಿ, ಜೈ ಭೀಮ್, ಜೈ ಭೀಮ್.